ವೀಕ್ಷಕ ಬಂಧುಗಳಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ವೀಕ್ಷಕರೇ, ಇಂದು ನಾನು ಆರೋಗ್ಯವರ್ಧನೆಯಲ್ಲಿ ಸರಳ ಸುಲಭವಾದ ಕೆಲವು ನಿತ್ಯ ಮಾಡುವಂತಹ ವ್ಯಾಯಾಮಗಳನ್ನು ತೋರಿಸಿಕೊಡ್ತೇನೆ. ನೀವು ಬೆಳಗ್ಗೆ ಎದ್ದು ಶೌಚ ಕಾರ್ಯಗಳನ್ನು ಮುಗಿಸಿದ ನಂತರ ಮೊದಲಿಗೆ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕಾಗಿರುವಂತಹ ಮುಖ್ಯವಾದುದು ಪ್ರಾಣಾಯಾಮ. ಈ ಪ್ರಾಣಾಯಾಮದ ಸರಳ ಕ್ರಿಯೆಯನ್ನು ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಆ ಹಳೆ ವಿಡಿಯೋವನ್ನು ನೋಡಬಹುದು. ಅದಕ್ಕೆ ಉಸಿರಾಟ ಪ್ರಾಣಾಯಾಮ ಎಂಬ ಶೀರ್ಷಿಕೆಯನ್ನು ನಾನು ಕೊಟ್ಟಿದ್ದೇನೆ. ಈಗ ಇಂದಿನ ವಿಡಿಯೋದ ವಿಷಯಕ್ಕೆ ಬರೋಣ. ಈ ಪ್ರಾಣಾಯಾಮ ನೀವು ಮಾಡಿದ ನಂತರ 5 ನಿಮಿಷಗಳ ಕಾಲ ಸ್ವಲ್ಪ ವಿರಮಿಸಿ ಅಂದರೆ ಸ್ವಲ್ಪ ಬಾಡಿನ ಫ್ರೀಯಾಗಿ ಬಿಟ್ಕೊಂಡು ಓಡಾಡ್ಕೊಂಡಿರಿ. ನಂತರ ವಾಕಿಂಗ್ ಮಾಡುವಂತಹ ಅಭ್ಯಾಸವಿರುವವರು ವಾಕಿಂಗ್ ಮಾಡ್ಕೊಂಡು ಬನ್ನಿ. ಅಕಸ್ಮಾತ್ ಇಲ್ಲ, ನಾವು ವಾಕಿಂಗ್ ಮಾಡೋಕ್ಕೆ ಅವಕಾಶ ಇಲ್ಲ, ನಾವು ಮನೆಯಲ್ಲೇ ಸ್ವಲ್ಪ ಇದ್ರ ಥರ ಮಾಡ್ಬೋದು, ವಾಕಿಂಗ್ ಥರ ಮಾಡ್ಬೋದು ಅನ್ನುವವರಿಗೆ ಸರಳವಾಗಿ ಒಂದು 5 ನಿಮಿಷ ಮಾಡುವಂತಹ ಒಂದು ಎಕ್ಸಸೈಸನ್ನು ಈಗ ತೋರಿಸ್ತೀನಿ. ಈ ರೀತಿ ನಿಂತಲ್ಲೇ ಸ್ವಲ್ಪ ನಡಿಗೆ ರೀತಿ, ಓಡುವ ರೀತಿ ಮಾಡಿದ ನಂತರ ಒಂದು 5 ನಿಮಿಷಗಳ ಕಾಲ ಮಾಡಿದ ನಂತರ ಮತ್ತೆ ಒಂದು 5-10 ನಿಮಿಷ ಫ್ರೀಯಾಗಿ. ಈ ವೇಳೆಯಲ್ಲಿ ಆ ವಾಕಿಂಗ್ ಎಕ್ಸಸೈಸ್ ಆದ ನಂತರ ನೀವು ಕಾಫಿ, ಟೀ, ಹಾಲು, ಬೋರ್ನ್ವಿಟಾ, ಹಾರ್ಲಿಕ್ಸ್ ನಿಮ್ಗೆ ಏನು ಅಭ್ಯಾಸ ಇದೆಯೋ ಅದನ್ನು 1 ಲೋಟ ಅಥವಾ 1.5 ಲೋಟ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೇವಿಸ್ಬೋದು. ಯಾಕೆ ಅಂದರೆ ಇದು ನಾನು ಮುಖ್ಯವಾಗಿ ಮಾಡ್ತಾ ಇರುವಂಥದ್ದು ಎಲ್ಲ ವಯಸ್ಸಿನವ್ರಿಗೂ, ಪುರುಷ ಮಹಿಳೆಯರು ಮಾಡುವಂತಹ ಸರಳ ಸುಲಭ ವ್ಯಾಯಾಮಗಳು. ಆದರೂ 50 ವರ್ಷಗಳ ನಂತರದವರಿಗೆ ಇದು ಬಹಳ ಮುಖ್ಯ. ಯಾಕೆಂದರೆ ಅವರು ಜಿಮ್ಮು ಭಾರ ಎತ್ತುವುದು ಆ ಥರದ್ದೆಲ್ಲ ಮಾಡೋಕ್ಕಾಗದೇ ಇದ್ದಾಗ ಸರಳ ಸುಲಭವಾಗಿ ಇಂಥ ವ್ಯಾಯಾಮಗಳನ್ನು ಮಾಡಿ ತಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಳ್ಳುವಂತಹ ವಿಷಯದಿಂದ ಇದನ್ನು ಮಾಡ್ತಾ ಇದ್ದೇನೆ. ಸೊ ಈ ಹಾಲು, ಹಾರ್ಲಿಕ್ಸ್ ಎಲ್ಲ ಕುಡಿದ್ರಿ, ಒಂದು 5-10 ನಿಮಿಷ ಫ್ರೀ ಮಾಡಿಕೊಂಡ್ರಿ. ಈಗ ನಂತರದ ವ್ಯಾಯಾಮ, ಸರಳ ವ್ಯಾಯಾಮಗಳನ್ನು ಯಾವುದನ್ನು ಮಾಡಬೇಕು, ಇದನ್ನು ನಾನು ಒಂದೊಂದು ವ್ಯಾಯಾಮವನ್ನು 5 ಬಾರಿ ಪುನರಾವರ್ತನೆ ಮಾಡ್ತೀನಿ. ಪ್ರಾರಂಭಿಸುವವರು, ಈಗ ಹೊಸದಾಗಿ ನಾನು ಮಾಡ್ತೀನಿ ಅನ್ನೋರು ಮೊದಲಿಗೆ 1 ವಾರ 3 ಬಾರಿ ಪುನರಾವರ್ತಿಸಿ, ನಂತರ ಒಂದು 5 ದಿನಗಳವರೆಗೆ 5 ಬಾರಿ ಪುನರಾವರ್ತಿಸಿ, ನಂತರ ಸತತವಾಗಿ 8 ಬಾರಿ ಪುನರಾವರ್ತಿಸಿ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ. ಜಾಸ್ತಿ ಮಾಡೋದು ಬೇಡ, ಕಮ್ಮಿ ಮಾಡೋದು ಬೇಡ. ಆದರೆ ಮೊದಲಿಗೆ 3, ನಂತರ 5 ಬಾರಿ, ನಂತರ 8 ಬಾರಿ ಮಾಡಿ, ನಂತರ ಪ್ರತಿದಿನ 8 ಬಾರಿ ಒಂದೇ ಎಕ್ಸಸೈಸನ್ನು ಪುನರಾವರ್ತಿಸ್ಕೊಂಡು ಬನ್ನಿ. ನಾನು ಇದನ್ನು ಮಾಡಿ ನಾನು ಪ್ರಯೋಜನ ಪಡೆದು ನಿಮಗೆ ಇದನ್ನು ಹೇಳ್ತಿದ್ದೇನೆ. ಓಕೆನಾ? ಈ ಮಾಡುವ ಮುಂಚೆ ಇನ್ನೊಂದು ವಿಧಾನ ತಿಳ್ಕೊಳ್ಳಿ. ಹಾರ್ಲಿಕ್ಸ್, ನೀವು ಕಾಫಿ, ಟೀ, ಹಾರ್ಲಿಕ್ಸ್ ಎಲ್ಲ ಕುಡಿದಾದ್ಮೇಲೆ ಹೊಟ್ಟೆಗೆ ಏನೂ ಸೇವಿಸಬಾರ್ದು. ಎಕ್ಸಸೈಸ್ ಮಾಡಿ. ನಾನು ಈಗ ಎಕ್ಸಸೈಸ್ ಹೇಳ್ಕೊಡ್ತೀನಿ, ವ್ಯಾಯಾಮ. ತದನಂತರ ಊಟ ತಿಂಡಿ ಬಗ್ಗೆ ಒಂಚೂರು ಡಿಸ್ಕಸ್ ಮಾಡೋಣ. ಈಗ ಮೊದಲಿಗೆ ಅತಿ ಸುಲಭ, ನಿಮಗೆ ಗೊತ್ತಿರ್ಬೋದು, ನೀವು ಮಾಡಿರ್ಬೋದು, ಆದರೆ ನಾನು ನನ್ನ ಕಡೆಯಿಂದನೂ ಒಂದು ತಿಳಿಸುವ ಪ್ರಯತ್ನ ಮಾಡ್ತಿದ್ದೇನೆ. ಮೊದಲನೇ ಎಕ್ಸಸೈಸಿಂದ ಈಗ ಶುರು ಮಾಡೋಣ. ಮೊದಲನೇ ವ್ಯಾಯಾಮ
ಈಗ ಎರಡನೇ ವ್ಯಾಯಾಮ. 1 2 3 4 5. ಈಗ ಮೂರನೇ ವ್ಯಾಯಾಮ. 1 2 3 4 5. ಮತ್ತೆ 1 2 3 4 5. ಈಗ ಮುಂದಿನ ವ್ಯಾಯಾಮ. 1 2 3 4 5. ಮುಂದಿನ ವ್ಯಾಯಾಮ. 1 2 3 4 5. ಮತ್ತೆ 1 2 3 4 5. 5 ಒಳಮುಖವಾಗಿ, 5 ಹೊರಮುಖವಾಗಿ. ಮುಂದಿನ ಎಕ್ಸಸೈಸ್. 1 2 3 4 5. ಮುಂದಿನ ವ್ಯಾಯಾಮ. 1 2 3 4 5. ಮತ್ತೆ ಹೊರಮುಖ. 1 2 3 4 5. 5 ಬಾರಿ ಮಾಡಿದ್ದೀನಿ. ನೀವು 8 3 ಬಾರಿ, 5 ಬಾರಿ, ನಂತರ 8 ಬಾರಿ ಮಾಡಿ. ಇನ್ನೂ ಜಾಸ್ತಿ ಮಾಡೋ ಶಕ್ತಿ ಇದೆ ಅಥವಾ ಮಾಡ್ತೀನಿ ಅನ್ನೋದಿದ್ದರೆ ಮಾಡಬಹುದು. ಅತಿ ಜಾಸ್ತಿ ಬೇಡ, 8 10 ರಿಪಿಟೇಷನ್ಸ್ ಸಾಕು. ಈಗ ಮುಂದಿನ ಎಕ್ಸಸೈಸ್ಗೆ ಹೋಗೋಣ. 1 2 3 4 5. ಮುಂದಿನ ಎಕ್ಸಸೈಸು ಇದೇ ಪೊಸಿಷನಲ್ಲಿರಿ. 1 2 3 4 5. ವೀಕ್ಷಕರೇ, ಈಗ ಇಷ್ಟು ಎಕ್ಸಸೈಸ್ಗಳನ್ನು, ಸರಳ ಸುಲಭವಾದ ಒಂದು ವ್ಯಾಯಾಮಗಳನ್ನು ನಾನು ಮುಂಚೆನೇ ಹೇಳಿದಾಗೆ, ಮೊದಲು ಅಭ್ಯಾಸವೇ ಇರದವರು ಒಂದೊಂದನ್ನು 3 ಬಾರಿ ಪುನರಾವರ್ತಿಸಿ 1 ವಾರಗಳ ಕಾಲ, ನಂತರ ಒಂದು 5 ದಿನಗಳ ಕಾಲ 5 ಬಾರಿ ಪುನರಾವರ್ತಿಸಿ, ನಂತರದ ದಿನಗಳಲ್ಲಿ ನಿಮಗೆ ಸಾಧ್ಯವಾದಷ್ಟು 8 10 12, ಜಾಸ್ತಿ ಬೇಡ,
8-10ರವರೆಗೆ ಒಂದು ಲಿಮಿಟ್ ಇಟ್ಕೊಂಡು ಪುನರಾವರ್ತಿಸಿ. ನಾನು ಈಗ ಏನು ಎಷ್ಟು ಎಕ್ಸಸೈಸ್ ಮಾಡಿದ್ವಿ ಅಷ್ಟು ಮಾಡಿದ ಮೇಲೆ ನಂತರ ನೀವು ಸ್ವಲ್ಪ ವಿರಮಿಸಿಕೊಳ್ಬೋದು. ವಿರಾಮ ಮಾಡಿಕೊಂಡು ನಂತರ ಒಂದು 10 ನಿಮಿಷ ವಿರಾಮದ ನಂತರ ನಾನು ಸೂರ್ಯ ನಮಸ್ಕಾರ ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಸೂರ್ಯ ನಮಸ್ಕಾರ ಮಾಡೋದು ಬಹಳ ಒಂದು ಆರೋಗ್ಯಪೂರ್ಣ ಎಲ್ಲ ಸರ್ವಾಂಗಗಳಿಗೂ ಕೂಡ ಬಹಳ ಉತ್ತಮವಾದ ಒಂದು ವ್ಯಾಯಾಮವಾಗಿದೆ. ಈ ವ್ಯಾಯಾಮನ ನಾನು ಹೇಗೆ ಮಾಡೋದು, ನಾನು ಸಂಪೂರ್ಣವಾಗಿ ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ ನಾನು ಹೇಳಲ್ಲ. ನಾನು ಕೂಡ ಅಭ್ಯಾಸ ಮಾಡ್ತಿದ್ದೇನೆ. ನೀವು ಕೂಡ ಇದನ್ನು ಒಂದು 10 ದಿವಸ 15 ದಿವಸ ಈ ದಿನಚರಿಯನ್ನು ಬೆಳಿಗ್ಗೆ ಮತ್ತು ನನ್ನ ಮುಂದಿನ ವಿಡಿಯೋಗಳಲ್ಲಿ ಕಾಲುಗಳಿಗೆ, ಮೊಣಕಾಲು, ಪಾದಗಳಿಗೆ ಮಾಡುವಂತಹ ಎಕ್ಸಸೈಸ್ ಕೂಡ ಹೇಳ್ಕೊಡ್ತೇನೆ. ಈಗ ಮುಂದೆ ಇದರಲ್ಲಿ ಕಂಟಿನ್ಯೂ ಮಾಡೋಣ. ಆದರೆ ನೀವು ಒಂದು 10-15 ದಿನಗಳ ಕಾಲ ನಿಯಮಿತವಾಗಿ ಇದನ್ನು ಅಭ್ಯಾಸ ಮಾಡಿದ ನಂತರ ನಿಮಗೆ ಅಂದರೆ ಮೊದಲನೇ ದಿನದಿಂದಲೇ ನಿಮಗೆ ಒಂದು ಬದಲಾವಣೆ ಕಾಣಿಸುತ್ತೆ. ನಿಮ್ಮ ದೇಹದ ಆರೋಗ್ಯ, ಲವಲವಿಕೆ, ಹುರುಪು, ಚೈತನ್ಯ 15 ದಿನಗಳ ನಂತರ ನಿಮಗೆ ಇದರ ಒಂದು ಸಂಪೂರ್ಣ ಲಾಭ ಏನಿದೆ ಈ ರೀತಿ ಸುಲಭವಾದ ಎಕ್ಸಸೈಸ್ ಮಾಡೋದ್ರಿಂದ ಅನ್ನೋದು ನಿಮ್ಮ ಅನುಭವಕ್ಕೆ ಖಂಡಿತ ಬರುತ್ತದೆ. ಈ ಮುಂದೆ ವ್ಯಾಯಾಮಕ್ಕೆ ಹೋಗುವ ಮುನ್ನ ವೀಕ್ಷಕ ಬಂಧುಗಳೇ, ಸ್ನೇಹಿತರೆ, ನಿಮ್ಮಲ್ಲಿ ನನ್ನದೊಂದು ಕೋರಿಕೆ. ನಾನು 2 ವರ್ಷಗಳ ಹಿಂದೆ ಈ ಆಧ್ಯಾತ್ಮಿಕ ಜ್ಞಾನಾರ್ಜನೆ ಹಾಗೂ ಪ್ರಾಣಾಯಾಮ, ಉಸಿರಾಟ ಈ ಥರದ ಒಂದಷ್ಟು ವಿಡಿಯೋಗಳನ್ನು ಮಾಡಿ ಬಿಟ್ಟಿದ್ದೆ. ಕಾಲಾನಂತರದಲ್ಲಿ ನಾನು ಯಾವುದೇ ವಿಡಿಯೋ ಮಾಡದೆ ನನ್ನ ಚಾನಲಲ್ಲಿ ನಾನು ಸಕ್ರಿಯವಾಗಿ ಭಾಗವಹಿಸಿರಲಿಲ್ಲ. ಈಗ ಸುಮಾರು ಒಂದು 10 ದಿನಗಳಿಂದ ಮತ್ತೆ ಇದನ್ನು ಶುರು ಮಾಡಿದ್ದೇನೆ. ಈ ನನ್ನ ವಿಡಿಯೋ ಅಥವಾ ಶಾರ್ಟ್ಸ್ಗಳಲ್ಲಿ ನಾನು ಪ್ರಾಮುಖ್ಯತೆ ಕೊಟ್ಟಿರ್ತಾ ಇರೋದು 1 ಭಕ್ತಿ ಸಮರ್ಪಣೆ, 2 ಜ್ಞಾನಾರ್ಜನೆ, 3 ಆರೋಗ್ಯವರ್ಧನೆ, 4 ಪ್ರಕೃತಿ ಆಸ್ವಾದನೆ, ಜೊತೆಗೆ ಮನೋರಂಜನೆ ಈ ರೀತಿ ಒಳಗೊಂಡಿರುತ್ತದೆ. ಈ ವಿಡಿಯೋ ಮತ್ತು ಶಾರ್ಟ್ಸ್ಗಳನ್ನು ನೋಡಿ ನೀವು ತಿಳಿದುಕೊಳ್ಳಬೇಕಾದ್ದು ಅಥವಾ ನಿಮಗೆ ಇಷ್ಟವಾದದ್ದು ಇರಬಹುದು, ಮತ್ತು ನನಗೆ ಏನಾದರೂ ಸಲಹೆ ಕೊಡಬೇಕಾದರೂ ಕೂಡ ಕಮೆಂಟ್ಸ್ನಲ್ಲಿ ಕೊಡಬಹುದು. ದಯವಿಟ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಇತರರೊಂದಿಗೆ ಶೇರ್ ಮಾಡಿ ನನ್ನನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮುಂದೆ ಸೂರ್ಯ ನಮಸ್ಕಾರ, ಮೊಣಕಾಲಿನ ಎಕ್ಸಸೈಸು ಈ ರೀತಿ ಮಾಡುವುದನ್ನು ನಾನು ತೋರಿಸಿಕೊಡ್ತೇನೆ. ನಮಸ್ಕಾರ.